ನಕಲಿ ದಾಖಲೆ ಸೃಷ್ಟಿಸಿ ಗೋವಾಕ್ಕೆ ಅಕ್ರಮ ಮದ್ಯ ಸಾಗಾಟನೆ 90 ಲಕ್ಷ ಮೌಲ್ಯದ 50,000 ಲೀಟರ್ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಜಪ್ತಿ, ಇಬ್ಬರ ಬಂಧನ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನೆರೆಯ ಗೋವಾ ರಾಜ್ಯಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಬರೋಬ್ಬರಿ 50,000 ಲೀಟರ್ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ (ENA) ಹಾಗೂ 2 ಟ್ಯಾಂಕರ್ಗಳನ್ನು ಉತ್ತರ ಕನ್ನಡ ಜಿಲ್ಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಜಪ್ತಿಯಾದ ಮದ್ಯಸಾರ ಮತ್ತು ವಾಹನಗಳ ಒಟ್ಟು ಮೌಲ್ಯ ಸುಮಾರು 90 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಮಂಗಳೂರು ವಿಭಾಗದ ಅಬಕಾರಿ ಜಂಟಿ ಆಯುಕ್ತ ಜಾರಿ ಮತ್ತು ತನಿಖೆ AL ನಾಗೇಶ್ ಹಾಗೂ ಜಿಲ್ಲಾ ಅಬಕಾರಿ ಉಪ ಆಯುಕ್ತ ಅಮಾನುಲ್ಲಾ ಖಾನ್ ಅವರ ಮಾರ್ಗದರ್ಶನದಲ್ಲಿ ಫೆಬ್ರವರಿ 21ರಂದು ಮುಂಜಾನೆ 2 ರಿಂದ 5 ಗಂಟೆಯ ನಡುವೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಜೋಯಿಡಾ ತಾಲೂಕಿನ ರಾಮನಗರದಲ್ಲಿರುವ ಧಾರವಾಡ ಗೋವಾ ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಗೇಟ್ ಬಳಿ ವಾಹನ ತಪಾಸಣೆ ವೇಳೆ ಈ ಅಕ್ರಮ ಜಾಲ ಬೆಳಕಿಗೆ ಬಂದಿದೆ. ದಾವಣಗೆರೆಯಿಂದ ಗೋವಾಕ್ಕೆ ಹೊರಟಿದ್ದ 2 ಟ್ಯಾಂಕರ್ಗಳಲ್ಲಿ ಕುಡಿಯಲು ಯೋಗ್ಯವಲ್ಲದ ಡಿನೇಚರ್ಡ್ ರೆಕ್ಟಿಫೈಡ್ ಸ್ಪಿರಿಟ್ ಹಾಗೂ ಎಥೆನಾಲ್ ಸಾಗಿಸಲಾಗುತ್ತಿದೆ ಎಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿತ್ತು. ಆದರೆ ಅಧಿಕಾರಿಗಳಿಗೆ ಅನುಮಾನ ಉಂಟಾಗಿ ಸ್ಥಳಕ್ಕೆ ಪ್ರೈಮರಿ ಡಿಸ್ಟಿಲರಿಯ ಕೆಮಿಸ್ಟರನ್ನು ಕರೆಸಿ ಆಲ್ಕೋಮೀಟರ್ ಉಪಕರಣದ ಮೂಲಕ ಪರೀಕ್ಷೆ ನಡೆಸಿದಾಗ ಟ್ಯಾಂಕರ್ಗಳಲ್ಲಿ ಅಕ್ರಮವಾಗಿ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಸಾಗಿಸಲಾಗುತ್ತಿದ್ದುದನ್ನು ದೃಢಪಡಿಸಲಾಗಿದೆ. MP09HH1908 ನೋಂದಣಿಯ ಟ್ಯಾಂಕರ್ನಲ್ಲಿ 30,000 ಲೀಟರ್ ENA ಅನ್ನು ಡಿನೇಚರ್ಡ್ ಸ್ಪಿರಿಟ್ ಹೆಸರಿನಲ್ಲಿ ಸಾಗಿಸಲಾಗುತ್ತಿತ್ತು. ಇನ್ನೊಂದು KA48A2218 ನೋಂದಣಿಯ ಟ್ಯಾಂಕರ್ನಲ್ಲಿ 20,000 ಲೀಟರ್ ಎಥೆನಾಲ್ ಅನ್ನು ಬೇರೆ ಹೆಸರಿನಲ್ಲಿ ಸಾಗಿಸಲಾಗುತ್ತಿತ್ತು. ಈ ಪ್ರಕರಣದಲ್ಲಿ ಟ್ಯಾಂಕರ್ ಚಾಲಕರಾದ ಮಧ್ಯಪ್ರದೇಶ ಮೂಲದ ಮಗ್ಲರ್ ಸಿಂಗ್ ಹಾಗೂ ಗದಗ ಜಿಲ್ಲೆಯ ರೋಣ ಮೂಲದ ಧರ್ಮಪ್ಪ ಕಟ್ಟಿಮನಿ ಅವರನ್ನು ಬಂಧಿಸಿ ನ್ಯಾಯಾಂಗಕ್ಕೆ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜಪ್ತಿಯಾದ 50,000 ಲೀಟರ್ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಮೌಲ್ಯ ಸುಮಾರು 40 ಲಕ್ಷ ರೂಪಾಯಿ ಹಾಗೂ 2 ಟ್ಯಾಂಕರ್ಗಳ ಮೌಲ್ಯ 50 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದ್ದು, ಒಟ್ಟಾರೆ 90 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಅಬಕಾರಿ ಇಲಾಖೆ ವಶಪಡಿಸಿಕೊಂಡಿದೆ. ಈ ಕಾರ್ಯಾಚರಣೆ ಮೂಲಕ ಅಕ್ರಮ ಮದ್ಯಸಾರ ಸಾಗಣೆ ಜಾಲದ ದೊಡ್ಡ ಕೊಂಡಿಯೊಂದನ್ನು ಭೇದಿಸಿರುವುದಾಗಿ ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್ ಒಂದು ನಿಮಿಷ ಇಲ್ಲ, ನಮ್ಮ ಕಾರವಾರ ಮತ್ತು ದಾಂಡೇಲಿ ಹಾಗೂ ಯಲ್ಲಾಪುರ ಸಬ್ ಡಿವಿಷನ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸೇರಿ ಈ ಗೋವಾಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ತಿದ್ದಂಥ 2 ಟ್ಯಾಂಕರ್ಗಳನ್ನು ಎಕ್ಸೈಸ್ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸುಮಾರು 50,000 ಲೀಟ್ರಷ್ಟು ರೆಕ್ಟಿಫೈಡ್ ಸ್ಪಿರಿಟ್ ಏನು ಗೋವಾಕ್ಕೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಒಂದು ನೆಪದಲ್ಲಿ ಡಿನೇಚರ್ಡ್ ಸ್ಪಿರಿಟ್ ಅನ್ನೋ ಒಂದು ನೆಪ ಮಾಡಿಕೊಂಡು ನಮ್ಮ ಕರ್ನಾಟಕದ ಕೆಲವು ಪ್ರೈಮರಿ ಡಿಸ್ಟಿಲರಿ ದಾವಣಗೆರೆಯಿಂದ ಹೋಗ್ತಿರ್ತಕ್ಕಂಥ ಡಿಸ್ಟಿಲರಿಯಿಂದ ಗೋವಾಕ್ಕೆ ಸಾಗಾಣಿಕೆ ಮಾಡ್ತಾಯಿದ್ರು. ಇದನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೆಲವು ಇನ್ಫಾರ್ಮೆಂಟ್ ಮುಖಾಂತರ ಖಚಿತ ಮಾಹಿತಿ ಬಂದ ನಂತರ ರಾಮನಗರ ಅನ್ಮೋಡ್ ಚೆಕ್ ಪೋಸ್ಟಿಂದ ನಿಂತಿರ್ತಕ್ಕಂಥ ರಾಮನಗರದಲ್ಲಿ ವೆಯ್ಟ್ ಮಾಡಿ 2 ಲಾರಿಗಳನ್ನು ಸೀಸ್ ಮಾಡಿದ್ದಾರೆ. ಈ ಟ್ಯಾಂಕರ್ಗಳಲ್ಲಿ 50,000 ಲೀಟರಷ್ಟು ರೆಕ್ಟಿಫೈಡ್ ಸ್ಪಿರಿಟ್ ಇದೆ. ಈ 50,000 ಲೀಟರ್ ರೆಕ್ಟಿಫೈಡ್ ಸ್ಪಿರಿಟ್ ಅಂದಾಜು ಮೊತ್ತ ಈ ಸ್ಪಿರಿಟ್ಗೆ ಒಂದು 30 ರಿಂದ 40 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಇದನ್ನು ಏನಕ್ಕೆ ಇದು ಇಷ್ಟೊಂದು ಮಹತ್ವ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಗೋವಾ ಲಿಕ್ಕರ್ಸು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಮತ್ತು ಮಹಾರಾಷ್ಟ್ರಕ್ಕೆ ಯಥೇಚ್ಛ ಪ್ರಮಾಣದಲ್ಲಿ ಇಲ್ಲೀಗಲ್ ಆಗಿ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ದಂಧೆ ಎಷ್ಟು ವ್ಯಾಪಕವಾಗಿದೆ ಅಂತ ಹೇಳಿದ್ರೆ, ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 50,000 ಲೀಟರ್ ಈ ಒಂದು ಸ್ಪಿರಿಟಲ್ಲಿ ಅಂದಾಜು 2,04,000 ಬಾಟಲ್ಗಳನ್ನು ಮಾಡ್ಬೋದು. ನಿಮಗೆ ಫಾರ್ ಎಕ್ಸಾಂಪಲ್ ಈಗ 100 ಪೈಪರ್ಸು ಕರ್ನಾಟಕದಲ್ಲಿ 2,400 ರೂಪಾಯಿ 450 ರೂಪಾಯಿ ರೇಟ್ ಇದೆ. ಇವರು ಈಗ ಸ್ಪಿರಿಟಿಗೆ ಖರ್ಚು ಮಾಡಿರ್ತಕ್ಕಂಥದ್ದು 50 ಲಕ್ಷ ರೂಪಾಯಿ ಮಾತ್ರ. ಅದನ್ನು ಇಲ್ಲಿಗೆಲ್ಲ ಮೇಕಿಂಗ್ ಮಾಡೋದಕ್ಕೆ ಕೆಲವು ಅಡಿಟಿವ್ಸನ್ನು ಆ್ಯಡ್ ಮಾಡಿ, ಕೆರಮೆಲ್ ಮತ್ತು ಕೆಲವು ಅಂಶಗಳನ್ನು ಆ್ಯಡ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇಷ್ಟೇ ಅಂತ ಅಂದ್ಕೊಂಡ್ರು ಕೂಡ ನಾಟ್ ಮೋರ್ ದೆನ್ 5 crores.
ಈಗ 50,000 ಲೀಟ್ರಲ್ಲಿ 2,04,000 ಬಾಟಲ್ಗಳನ್ನು ರೆಡಿ ಮಾಡಿ ಕರ್ನಾಟಕದಲ್ಲೇ ಮಾರ್ತೀನಿ ಅಂದರೂ ಕೂಡ ಆಲ್ಮೋಸ್ಟ್ ಅಂದಾಜು 48 ಕೋಟಿ ರೂಪಾಯಿ ದುಡ್ಡು ಬರುತ್ತೆ. ಸೊ ಈ ಒಂದು ದಂಧೆ ಇಷ್ಟೊಂದು ವ್ಯಾಪಕವಾಗಿ ಹರಡೋದಕ್ಕೆ ಇದು ಮುಖ್ಯ ಕಾರಣ. ನೀವು ಇನ್ವೆಸ್ಟ್ ಮಾಡ್ತಿರ್ತಕ್ಕಂಥದ್ದು 4 ರಿಂದ 5 ಕೋಟಿ ಇನ್ಕ್ಲೂಡಿಂಗ್ ಸ್ಪಿರಿಟ್ ಸೇರಿ, ಅವ್ರಿಗೆ ಲಾಭ ಬರ್ತಿರ್ತಕ್ಕಂಥದ್ದು 40 ಕೋಟಿ ಮೇಲೆ, 48 ಕೋಟಿ ಅಂದರೆ ಅಂದಾಜು 40 ಕೋಟಿ ಮೇಲೆ ಬರುತ್ತೆ. ಸೊ ಈ ದಂಧೆಯಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅನ್ನೋದನ್ನು ನಾವು ಸ್ಟಾರ್ಟಿಂಗಲ್ಲಿ ನಾವು ಇನ್ಫಾರ್ಮೇಷನ್ ಕೇಸ್ ಸಿಕ್ಕಿದಾಗ ಇದು ಎಲ್ಲಿ ಡೆಸ್ಟಿನೇಷನ್ ಪಾಯಿಂಟ್ ಹೋಗ್ತಾ ಇತ್ತು ಗೋವಾದಲ್ಲಿ, ಆ ಡೆಸ್ಟಿನೇಷನ್ ಪಾಯಿಂಟೇ ಇಲ್ಲ. ಸೊ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಈ ಬಿಸ್ನೆಸ್ಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ದೊಡ್ಡವರಿದ್ದಾರೆ, ಅದನ್ನೆಲ್ಲ ಅಕ್ರಮವನ್ನು ಯಾರ್ಯಾರು ಮಾಡ್ತಿದ್ದಾರೆ ಅಂತ ಬಯಲಿಗೆಳೆಯೋದೇ ನಮ್ಮ ಉದ್ದೇಶ. ಮೊನ್ನೆ ನಮ್ಮ ಆಯುಕ್ತರಾದಂಥ ವೆಂಕಟೇಶ್ ಕುಮಾರ್ ಅವರು ಈ ಗೋವಾ ಲಿಕ್ಕರ್ಸನ್ನು ಕರ್ಬ್ ಮಾಡಬೇಕಂತೇಳಿ ಒಂದು ಸ್ಪೆಷಲ್ ಗೋವಾ ಕರ್ಬಿಂಗ್ ಲಿಕ್ಕರ್ ಟೀಮ್ ಅಂತಲೇ ಮಾಡಿದ್ದಾರೆ. ಅದಕ್ಕೆ ನನ್ನ ಮತ್ತು ಬಸವರಾಜ ಸೋಮಣ್ಣನವರು, ನಾನು ನಾಗೇಶ್ ಏಯಲ್ ಅಂತ ಜಂಟಿ ಆಯುಕ್ತರು ಸ್ಟೇಟ್ ಇಂಟೆಲಿಜೆನ್ಸು, ಪ್ಲಸ್ ನನ್ನ ಇದನ್ನು ನೋಡಿ ಅವರು ಇದನ್ನು ಕರ್ಬ್ ಮಾಡಲೇಬೇಕು ಅಂತ ಹೇಳಿ ಮಂಗಳೂರು ವಿಭಾಗದನ್ನು ಹೆಚ್ಚುವರಿ ಚಾರ್ಜ್ ಕೊಟ್ಟಿದ್ದಾರೆ. ಈ ಉದ್ದೇಶಕ್ಕೋಸ್ಕರ ನಾವು ಮತ್ತು ನಮ್ಮ ಕಾರವಾರ ಸಿಬ್ಬಂದಿಗಳು ಎಲ್ಲರೂ ಪಣ ತೊಟ್ಟು, ನಮ್ಮ ಖಾನ್ ಇರ್ಬೋದು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಇದನ್ನು ನಾವು ನಿಗ್ರಹಿಸಲೇಬೇಕು, ಇದಕ್ಕೊಂದು ಕಡಿವಾಣ ಹಾಕಲೇಬೇಕು ಅಂತ ಒಂದು ಇದನ್ನು ಮಾಡಿ ಪ್ರತಿಜ್ಞೆ ಮಾಡಿ ನಾವು ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಇಳಿದಿದ್ದೀವಿ. ಸಾಂಕೇತಿಕವಾಗಿ ಈಗ 2 ಲಾರಿನ ಹಿಡಿದಿದ್ದೀವಿ. ಇದಲ್ಲದೆ ನಾವು ಗೋವಾದಲ್ಲಿ ಇದುವರೆಗೆ 1 ಇಯರಲ್ಲಿ ನಾವು ಎಷ್ಟು ಲಿಕ್ಕರ್ನ ಸೀಸ್ ಮಾಡಿದ್ದೀವಿ ನಮ್ಮ ತಂಡ ಅಂತ ಹೇಳಿದ್ರೆ, ಎಸ್ಪೆಷಲಿ ಕಾರವಾರ ತಂಡ ಇದುವರೆಗೆ 160 ಅಂದರೆ ಆಲ್ಮೋಸ್ಟ್ 1337 ಪ್ರಕರಣ ದಾಖಲಿಸಿದ್ದೀವಿ. ಇದರಲ್ಲಿ 6,161 ಲೀಟ್ರ್ ಗೋವಾ ಮದ್ಯಗಳನ್ನು ಮಾಡಿದ್ದೀವಿ, 9,550 ಲೀಟ್ರ್ ಬಿಯರು. ಇದಲ್ಲದೆ 43 ವಾಹನಗಳು NDPS ಪ್ರಕರಣಗಳು, ಗಾಂಜಾ ಪ್ರಕರಣಗಳನ್ನು ಕೂಡ ಮೊಕದ್ದಮೆ ದಾಖಲಿಸಿ 1.5 kg ಗಾಂಜಾ ಕೂಡ ಸೀಜ್ ಮಾಡಿದ್ದೀವಿ. ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಅಬಕಾರಿ ಇಲಾಖೆಯಲ್ಲಿ ಮಾಡ್ತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ದಕ್ಷರಿದ್ದಾರೆ. 100% ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಗೋಮದ್ಯಗಳನ್ನು ಕರ್ನಾಟಕಕ್ಕಾಗಲಿ ಅಥವಾ ಇನ್ನಿತರ ಸ್ಟೇಟ್ಗೆ ಏನು ಹೋಗ್ತಾ ಇದೆಯೋ ಆ ಒಂದು ಇದಕ್ಕೆ ಕಡಿವಾಣ ಹಾಕೋದಕ್ಕಲ್ಲಿ ಎಲ್ಲರೂ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಕೂಡ ನಮಗೆ ಮುಖ್ಯ ಆಗುತ್ತೆ. ನೀವು ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡೋದ್ರ ಜೊತೆಗೆ ಈ ಥರದ ಮಾಹಿತಿಗಳು ನಿಮ್ಮಲ್ಲಿ ಏನಾದರೂ ಬಂದರೆ ಮಾಧ್ಯಮದವ್ರಿಗೆ ಬರ್ತಾ ಇರುತ್ತೆ, ಆ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಅದನ್ನು ಕೂಡ ಸೀಜ್ ಮಾಡ್ತೀವಿ. ಸೊ ಇದನ್ನು ಯಾರ್ಯಾರು ಅಕ್ರಮ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಎಚ್ಚರಿಕೆ ಕೊಡ್ತೀವಿ. ಇನ್ನು ಮುಂದೆ ಇದು ನಡೆಯಲ್ಲ. ಲೀಗಲಾಗಿ ಏನಿದೆಯೋ ಆ ಲೀಗಲಾಗಿ ಮಾಡಿದ್ರೆ ಅಷ್ಟಕ್ಕೆ ಅದು ನೀವು ಉಳ್ಕೊಳ್ತೀರಾ. ಅಕ್ರಮವಾಗಿ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮನ್ನು ಜೈಲಿಗೆ ಕಳಿಸೋ ಜವಾಬ್ದಾರಿ ನಮ್ಮದಾಗುತ್ತೆ, ಅಬಕಾರಿ ಇಲಾಖೆದಾಗುತ್ತೆ ಅಂತೇಳಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.